ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣ ಇಲಾಖೆಯಲ್ಲಿ ಇದ್ದೇವೆ. ಕಾರಣ ಏನಂತ ಹೇಳಿದ್ರೆ, ಇವತ್ತಿನ ದಿನಮಾನದಲ್ಲಿ ಈಗ ನಮ್ಗೆ ಗೊತ್ತಿರೋ ಹಾಗೆ SSLC ಮತ್ತು PUC ಪರೀಕ್ಷೆ ಬಂದಿರೋದ್ರಿಂದ, ಮಕ್ಕಳು ಪರೀಕ್ಷೆ ಬರೆಯುವುದರಿಂದ ಯಾವ ರೀತಿ ಮನೆಯಲ್ಲಿ ಪೋಷಕರು ಮತ್ತೆ ಮಕ್ಕಳು ಅಂತ ಹೇಳಿದ್ರೆ ಒತ್ತಡವನ್ನ ಏರುವಂಥದ್ದು, ಪೋಷಕರು ಮಕ್ಕಳ ಮೇಲೆ ಒತ್ತಡ ಏರುವಂಥದ್ದು, ಅಥವಾ ಮಕ್ಕಳು ಜಾಸ್ತಿ ಅದನ್ನ ಸ್ಟ್ರೆಸ್ ಆಗಿ ತಗೊಳ್ತಕ್ಕಂಥದ್ದು, ಅದನ್ನ ಯಾವ ರೀತಿ ನಾವು ಸ್ಟಡಿ ಮಾಡಿದ್ರೆ ಒಳಿತಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಮ್ಮ ಕೂಡ್ಲಿಗಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂಥ ಮಲ್ಲೇಶ್ ಬೇವೂರ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಯಾವ ರೀತಿ ಸಲಹೆಗಳನ್ನ ಕೊಡ್ತಾರೆ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ಸರ್ ತಮ್ಮ ಮುಂದೆ ಬಂದಿರೋದು ಏನಂತ ಹೇಳಿದ್ರೆ, ಇವತ್ತು ಮಕ್ಕಳಿಗೆ ಪರೀಕ್ಷೆಗಳು ಬಂದಿದ್ದಾವೆ. ಅದ್ರ ಬಗ್ಗೆ ಯಾವ ರೀತಿ ಮಕ್ಕಳು ಕ್ರಮಗಳನ್ನ ಅನುಸರಿಸಬೇಕು, ಯಾವ ರೀತಿ ಓದ್ಬೇಕಾಗುತ್ತೆ ಸರ್ ಈಗ ಹೇಳೋದಾದ್ರೆ? ಎಲ್ಲರಿಗೂ ನಮಸ್ಕಾರ. ತುಂಬ ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ರಿ. ಆ್ಯಕ್ಚುಲಿ ಇವಾಗ ನಮಗೆ SSLC ರಿಸಲ್ಟು SSLC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ಕೊಳ್ತದೆ. ಯಾಕಂದರೆ ಒಳ್ಳೆಯ ಅಂಕವನ್ನು ಪಡೆದ್ರೆ ಒಳ್ಳೆಯ ಕೋರ್ಸನ್ನು ಅವರು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ ಅಂತ. ಸೊ ಈ ಕಾರಣಕ್ಕೋಸ್ಕರನೇ ಸ್ವಲ್ಪ SSLC ರಿಸಲ್ಟು ಚೆನ್ನಾಗಿ ಬರಬೇಕು ಅನ್ನೋಂಥದ್ದು ಒಂದು ಪಾಯಿಂಟು. ಎರಡನೇ ಪಾಯಿಂಟ್ ಏನಂತಂದರೆ, ಯಾವ ಮಕ್ಕಳು ಕೂಡ ಫೇಲ್ ಆಗಬಾರ್ದು. ಯಾಕೆ ಫೇಲ್ ಆಗಬಾರ್ದು ಅಂತ ಹೇಳಿದ್ರೆ, ಒಂದ್ಸರಿ ಒಂದು ಮಗು ಫೇಲ್ ಆಯಿತು ಅಂತ ಹೇಳಿದ್ರೆ ಅವನ ಮುಂದಿನ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಆಗ್ತದೆ ಅಂತ, ಅಥವಾ ಅವನಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸು ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ಈ ಹಿನ್ನೆಲೆ ಒಳಗಡೆ ಅವನಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಟಿಕೊಡ್ಬೇಕಾಗ್ತದೆ, ನಮ್ಮ ಜವಾಬ್ದಾರಿ ಅದೆಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು SSLC ರಿಸಲ್ಟ್ ಇಂಪ್ರೂವ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರೂ ಕೂಡ ಪಾಲಕ ಪೋಷಕರು, ಶಿಕ್ಷಕರು ಮತ್ತು ಇಲಾಖೆ ಎಲ್ಲರೂ ಕೂಡ ಜೊತೆಯಾಗಿ ಕೆಲಸ ಮಾಡಬೇಕಾಗ್ತದೆ ಅಂತ. ಇಲ್ಲಿ ಮಕ್ಕಳಿಗೆ SSLC ರಿಸಲ್ಟಿಗೆ ಸಂಬಂಧಪಟ್ಟಂತೆ ತುಂಬ ಒತ್ತಡದಲ್ಲಿ ಓದಂತ ಅಗತ್ಯತೆ ಇಲ್ಲ ನನ್ನ ಪ್ರಕಾರ. ಯಾಕಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಂತೂ ಉದಾಹರಣೆಗೆ ತಗೋಬೇಕು ಅನ್ನೋಂಗಿದ್ರೆ, ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲೇ ನಮ್ಮ ಮಾನ್ಯ ಅಪರ ಆಯುಕ್ತರು ತುಂಬ ವೈಯಕ್ತಿಕ ಕಾಳಜಿ ತಗೊಂಡ್ರು. ಇಡೀ ಕಲಬುರಗಿ ವಿಭಾಗದಲ್ಲಿ ಮಕ್ಕಳು ಈಸಿಯಾಗಿ ಪಾಸ್ ಆಗಲಿಕ್ಕೆ ಏನೇನು ಬಳಸಬಹುದು ಅನ್ನೋದಕ್ಕೆ ತುಂಬ ಎಕ್ಸಾಸ್ಟಿವ್ ಆಗಿರೋಂತಹ ಒಂದು ಪ್ಲಾನನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಬರೀ ನಾವು ಅಷ್ಟನ್ನು ಕಾನ್ಸಂಟ್ರೇಟ್ ಮಾಡಿದ್ರು ಕೂಡ ಮಕ್ಕಳು ತುಂಬ ಈಸಿಯಾಗಿ ಪಾಸ್ ಆಗಿಬಿಡ್ಬೋದು ಅಂತೇಳಿ, ಆಮೇಲೆ ಒಳ್ಳೆಯ ಸ್ಕೋರನ್ನು ಮಾಡ್ಬೋದು ಅಂತ. ಆಮೇಲೆ ಈಗ ನಮಗೆ ಮೊದಲಿಗೆಲ್ಲ ಮಕ್ಕಳಿಗೆ ಬ್ಲೂ ಪ್ರಿಂಟಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳಿರ್ತಿತ್ತು. ಅಂದರೆ ಒಂದು ಪಾಠ ಇದೆ ಅನ್ನಂದ್ರೆ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಹೇಗೆ ಬೇಕಾದರೂ ಕೇಳಬಹುದಿತ್ತು. ಅಂದರೆ ಒಂದು 5 ಮಾರ್ಕ್ಸಿನ ಪ್ರಶ್ನೆ ಒಂದು ಪಾಠದಲ್ಲಿ ಕೇಳ್ತೀವಿ ಅನ್ನಂದ್ರೆ ಅದು 2 ಮಾರ್ಕ್ಸಿಂದು ಒಂದು ಮಾರ್ಕ್ಸಿಂದು ಒಂದು, ಅಥವಾ ಇನ್ನೊಂದು 2 ಮಾರ್ಕ್ಸಿಂದು, ಈ ಥರ ಕೇಳಲಿಕ್ಕೆ ಅವಕಾಶ ಇರ್ತಿತ್ತು. ಬಟ್ ಇವಾಗ ಹಂಗಿಲ್ಲ. ನಿಮಗೆ 3 ಮಾರ್ಕ್ಸಿಂದು ಒಂದು ಪಾಠದಲ್ಲಿ ಕೇಳ್ತೀವಿ ಅನ್ನಂದ್ರೆ 3 ಮಾರ್ಕ್ಸಿಂದು ಒಂದೇ ಪ್ರಶ್ನೆ ಇರ್ತದೆ. 4 ಮಾರ್ಕ್ಸಿಂದು ಕೇಳ್ತೀವಿ ಅಂದರೆ 4 ಮಾರ್ಕ್ಸಿಂದು ಒಂದೇ ಪ್ರಶ್ನೆ ಇರ್ತದೆ. ಅಥವಾ 1 ಮಾರ್ಕ್ಸಿಂದು ಆ ಒಂದು ಪಾಠದಲ್ಲಿ 1 ಮಾರ್ಕ್ಸಿಂದು ಕೇಳ್ತೀವಿ ಅಂದರೆ 1 ಮಾರ್ಕ್ಸಿಂದು ಒಂದೇ ಪ್ರಶ್ನೆ ಇರ್ತದೆ. 2 ಮಾರ್ಕ್ಸಿಂದು ಯಾವುದೇ ಕಾರಣಕ್ಕೆ ಕೇಳಲ್ಲ. ಈ ಥರ ಒಂದು ಸ್ಪೆಸಿಫಿಕ್ ಆಗಿ ಇಷ್ಟೇ ಪ್ರಶ್ನೆಗಳು ಬರ್ತದೆ, ಇದೇ ಕಂಟೆಂಟ್ಗೆ ಸಂಬಂಧಪಟ್ಟಂತೆ ಬರ್ತದೆ ಅಂತನ್ನಂತಹ ನಿರ್ದಿಷ್ಟವಾದ ಒಂದು ಬ್ಲೂ ಪ್ರಿಂಟನ್ನು ಕೊಟ್ಟಿರೋದ್ರಿಂದ ಮಕ್ಕಳಿಗೆ ತುಂಬ ಓದಲಿಕ್ಕೆ ತುಂಬ ಈಸಿ ಆಗಿ ಇವಾಗ ಅರ್ಥ ಮಾಡ್ಕೊಳ್ತಾರೆ. ಆ ಮಕ್ಕಳು ಸಫಿಷಿಯೆಂಟ್ ಆಗಿ ನಿದ್ದೆ ಮಾಡಬೇಕು ಮೊದಲು. ಆಮೇಲೆ ಅವ್ರಿಗೆ ಲಭ್ಯ ಇರ್ತಕ್ಕಂತಹ ಸಮಯಾವಕಾಶ ಅಂದರೆ ಶಾಲೆಯಿಂದ ಆದಮೇಲೆ ಅದು ನಾನು ಹೇಳ್ತೀನಿ, ನಿದ್ದೆಗೆಟ್ಟು ಓದಿಸ್ತಕ್ಕಂಥ ಪ್ರಮೇಯನ ಯಾವುದೇ ಕಾರಣಕ್ಕೂ ದಯವಿಟ್ಟು ಮಾಡಿಸ್ಬೇಡಿ. ಮಕ್ಕಳು ಸಫಿಷಿಯೆಂಟ್ ಆಗಿ ನೀರು ಕುಡಿಬೇಕು, ಚೆನ್ನಾಗಿ ಮಲಗಬೇಕು, ವಿಶ್ರಾಂತಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಆಮೇಲೆ ಒತ್ತಡ ರಹಿತವಾಗಿ ಮಕ್ಕಳು ಓದಬೇಕು. ಯಾವುದೇ ಕಾರಣಕ್ಕೂ ಒತ್ತಡಕ್ಕೊಳಗಾಗಿ ಓದ್ತಾ ಇದ್ರೆ ಅದು ನಿಜವಾಗ್ಲೂ ಯಾವುದೇ ಪ್ರಯೋಜನಕ್ಕೆ ಬರಲ್ಲ ಅಂತ. ಹಾಗಾಗಿ ಈಗ ಭಾಳಷ್ಟು ಮನೆಗಳಲ್ಲಿ ಪೇರೆಂಟ್ಸ್ಗಳು ಅನಕ್ಷರಸ್ಥರು ಕೂಡ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಮಕ್ಕಳು ಏನು ಓದ್ತಾರೆ ಅಂತ ಗೊತ್ತಾಗಲ್ಲ. ಅಟ್ಲೀಸ್ಟು ಶಾಲೆಯಿಂದ ಬಂದಾದ್ಮೇಲೆ ಶಾಲೆಯಲ್ಲಿ ಏನು ವರ್ಕ್ ಕೊಟ್ಟಿದ್ದಾರೆ, ಏನು ಕೆಲಸ ಮಾಡಿಸಿದ್ದಾರೆ, ಅವುಗಳನ್ನ ಒಂದ್ಸರಿ ಓದು ಅಂತನ್ನಂಥ ನಿಟ್ಟಿನಲ್ಲಿ ಅವ್ರು ಹೇಳಿದ್ರೆ ಸಾಕಾಗ್ತದೆ ಅಷ್ಟೇ. ಆ ಮಕ್ಳಿಗೆ ಗೊತ್ತಾಗುತ್ತೆ ನಾನೇನು ಓದಬೇಕು, ಎಷ್ಟನ್ನು ಓದಬೇಕು ಅಂತಂತ ಹೇಳಿ. ಯಾಕಂದರೆ ಈಗಾಗಲೇ ಶಾಲೆಯಲ್ಲಿ ಬಹುತೇಕ ಡಿಸೆಂಬರ್ ಎಂಡ್ ಅಷ್ಟೊತ್ತಿಗೆ ಎಲ್ಲ ಸಿಲೆಬಸ್ ಮುಗಿಸಿರ್ತಾರೆ. ಈಗ ನಡೀತಾ ಇರೋದು ನಮಗೆ ರಿವಿಷನ್ ವರ್ಕ್ ನಡೀತಾ ಇದೆ. ಆಮೇಲೆ ಈಗ ನಮಗೆ ನಡೀತಾ ಇರೋದು 2ನೇ ಪ್ರಿಪ್ರೇಟರಿ ಈಗಾಗಲೇ ಸ್ಟಾರ್ಟ್ ಆಗುತ್ತೆ. 27ನೇ ತಾರೀಕಿಂದ 2ನೇ ಪ್ರಿಪ್ರೇಟರಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಈಗಾಗಲೇ ಸಿಲೆಬಸ್ ಬಗ್ಗೆ ಒಂದು ಐಡಿಯಾ ಬಂದಿದೆ, ಏನು ಸಿಲೆಬಸ್ ಇದೆ ಅಂತ ಗೊತ್ತಾಗಿದೆ.
ಪ್ರಶ್ನೆಗಳದ್ದು ಮಾದರಿ ಗೊತ್ತಾಗಿದೆ, ಪ್ರಶ್ನೆಗಳು ಹೇಗೆ ಬರ್ತವೆ ಅಂತಕ್ಕಂಥದ್ದು ಗೊತ್ತಾಗಿದೆ, ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಬರೀಬೇಕು ಅಂತಕ್ಕಂಥ ಮಾಹಿತಿ ಇದೆ. ಹೀಗಾಗಿ ಅವ್ರಿಗೆ ಒತ್ತಡ ಏರಿ ಬರೆಸಂತ ಅಗತ್ಯತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಆ ಮಕ್ಕಳು ಪರೀಕ್ಷೆ ಬರೆಯೋದ್ರಲ್ಲಿ ಪೋಷಕರ ಪಾತ್ರ ಎಷ್ಟು ಇರುತ್ತೆ ಸರ್? ಅದೇ ನಾನು ಹೇಳಿದ್ನಲ್ಲ, ಬಹಳಷ್ಟು ಪಾಲಕರು, ನನ್ನ ಅನುಭವದ ಪ್ರಕಾರ ಹೇಳೋದಂದ್ರೆ ಬಹಳಷ್ಟು ಪಾಲಕ ಪೋಷಕರು ತುಂಬಾ ಆತಂಕಕ್ಕೆ ಒಳಗಾಗ್ತಾರೆ. ನಾನು ನೋಡಿದೆ SLC ಎಕ್ಸಾಮಿನೇಷನ್ ಮಕ್ಕಳು ಬರೆಯೋದಕ್ಕಿಂತ ಇವರೇ ಎಕ್ಸಾಮ್ ಬರೀತೀವಿ ಅನ್ನೋ ಮಟ್ಟಕ್ಕೆ ಒತ್ತಡಕ್ಕೆ ಸಿಲುಕ್ಬಿಟ್ಟಿರ್ತಾರೆ. ಖಂಡಿತವಾಗ್ಲೂ ಆ ಮಕ್ಕಳನ್ನ ಎಷ್ಟು ಫ್ರೀ ಆಗಿ ನೀವು ಬಿಡ್ತೀರೋ ಅಷ್ಟು ಚೆನ್ನಾಗಿ ಆ ಮಕ್ಕಳು ಎಕ್ಸಾಮ್ ಬರೀತಾರೆ. ಯಾಕಂದ್ರೆ ವರ್ಷ ಪೂರ್ತಿ ಓದಿರ್ತಾರೆ, 100% ನನ್ನ ಪ್ರಕಾರ ಈಸಿಯಾಗಿ ಓದ್ತಾರೆ ಅಂತ. ಅದರಲ್ಲೂ ನಾನು ಹೇಳಿದ ಪ್ರಕಾರ ಈ ಇಲಾಖೆ ಸಾಕಷ್ಟು ಕ್ರಮ, ಅದರಲ್ಲೂ ನಮ್ಮ ಕಲ್ಯಾಣ ಕರ್ನಾಟಕ ಇದ್ರೊಳಗಡೆ ನಮ್ಮ ಕಮಿಷನರ್ ಸಾಹೇಬರು ಸಿಕ್ಕಾಪಟ್ಟೆ ವರ್ಕ್ ಮಾಡಿಸಿದ್ದಾರೆ ಈ ಸಾರಿ ಮಾತ್ರ. ಹಾಗಾಗಿ ಅವ್ರಿಗೆ ಪಾಸ್ ಆಗ್ಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ. ಸೊ ಈ ನಿಟ್ಟಿನಲ್ಲಿ ನಾನು ಹೇಳೋದಾದ್ರೆ ಒತ್ತಡದಲ್ಲಿ ಮಾಡೋಂಥ ಅಗತ್ಯತೆ ಇಲ್ಲ, ತುಂಬಾ ಒತ್ತಡದಲ್ಲಿ ಓದೋಂಥ ಅಗತ್ಯತೆ ಇಲ್ಲ. ಪೇರೆಂಟ್ಸ್ಗಳು ಮಕ್ಕಳಿಗೆ ಆದಷ್ಟು ಫ್ರೀಯಾಗಿ ಓದ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಮನೆಯಲ್ಲಾದ್ರೂ ಕೂಡ, ಶಾಲೆಯಲ್ಲಿ ಮಕ್ಕಳು ನಮಗೆ 9 ಗಂಟೆಯಿಂದ ಬಹುತೇಕ 5 ಗಂಟೆವರೆಗೂ ನಮಗೆ ಸಿಗ್ತಾರೆ. 5 ಗಂಟೆ ನಂತರ ಅವ್ರ ಮನೆಗೆ ಹೋದ್ಮೇಲೆ ಮನೆಯಲ್ಲೂ ಕೂಡ ಸ್ವಲ್ಪ ಕಲಿಕೆ, ಆ ಮಕ್ಕಳು ಸ್ವತಂತ್ರವಾಗಿ ಓದ್ಲಿಕ್ಕೆ ಒಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡಿ ನಾವು ಕೊಡ್ಬೇಕಾಗ್ತದೆ. ಅಥವಾ ಕಲಿಕಾ ವಾತಾವರಣ ಕೊಟ್ಟರೆ ಸಾಕು. ಅಟ್ಲೀಸ್ಟ್ ಮಕ್ಕಳು ಕೂರಿಸಿ ನೀವು ಓದ್ರಿ ಅಂತ ಹೇಳಿ ನಾವು ಹೇಳಿದ್ರೆ ಸಾಕಾಗ್ತದೆ ಅಂತ. ಆಮೇಲೆ ಈಗ ಪ್ರಶ್ನೆ ಪತ್ರಿಕೆಗಳು ಕೂಡ ಈಗ ನಮ್ಮೆಲ್ಲ ಟೀಚರ್ಸ್ಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಡಿಪಾರ್ಟ್ಮೆಂಟ್ ಇಂದಾನೆ DSRTC ಇಂದ ಆಗಲಿ ಅಥವಾ ನಮ್ಮ KCCB ಇಂದ ನಾವು ಏನ್ ಮಾಡಿದೀವಿ ಅಂದ್ರೆ ಪ್ರತಿ ಪಾಠಕ್ಕೆ ಸಂಬಂಧಪಟ್ಟಂತೆ ತುಂಬಾ ಎಕ್ಸಾಸ್ಟಿವ್ ಆಗಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ ಅನ್ನ ಕೊಟ್ಬಿಟ್ಟಿದೀವಿ. ಆ ಕ್ವಶನ್ ಬ್ಯಾಂಕ್ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆ ಪತ್ರಿಕೆ, ಅದಕ್ಕೆ ನಾವು LB ಅಂತ ಕರಿತೀವಿ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಅದ್ರೊಳಗಡೆ ಏನ್ ಪಾಠಕ್ಕೆ ಸಂಬಂಧಪಟ್ಟಂತ ಕೊಟ್ಟಿದೀವಿ, ಆ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಲಕೋಟೆ ಏನಿರುತ್ತಲ್ಲ ಅದರಿಂದನೇ ಪ್ರಶ್ನೆಗಳನ್ನು ತೆಗೆದು ವಾರ್ಷಿಕ ಪರೀಕ್ಷಾ ಪತ್ರಿಕೆಯಲ್ಲಿ ಬರ್ತದೆ. ಈಗ ನಾವು ಮೊದಲೇ ಕಿರು ಪರೀಕ್ಷೆ ಏನ್ ಮಾಡಿದೀವಿ, ಸ್ಟೇಟ್ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಮಾಡಿದ್ವಿ. ಆ ಎಲ್ಲಾ ಪ್ರಶ್ನೆಗಳನ್ನ ನೋಡಿದ್ರೆ, ಮತ್ತೆ DSRTC ಇಂದ ಬಂದಿರತಕ್ಕಂಥ ಇದನ್ನ ಸುಮಾರು 4 ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಬಹುತೇಕ ಆ ಪ್ರಶ್ನೆ ಪತ್ರಿಕೆಗಳನ್ನು ಮಕ್ಕಳು ನೋಡ್ಬಿಟ್ರೆ ಈ ಬಹುತೇಕ ಪ್ರಶ್ನೆಗಳು ನಾವು LB ಒಳಗಡೆ ಏನಿದಾವೆ ಅವೇ ಪ್ರಶ್ನೆಗಳನ್ನ ಕೊಟ್ಟಿದ್ದೇವೆ. ಮತ್ತೆ ಆನ್ಯುವಲ್ ಎಕ್ಸಾಮಿನೇಷನ್ ಕೂಡ ಅವೇ ಪ್ರಶ್ನೆಗಳು ಬರ್ತವೆ. ನಾವು LB ಒಳಗಡೆ ಏನು ಇದಾವೆ ಅವೇ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಮಕ್ಕಳಿಗೆ ಈ ಬಾರಿ ಉತ್ತೀರ್ಣರಾಗ್ಲಿಕ್ಕೆ ಯಾವುದೇ ಸಮಸ್ಯೆಗಳಿರಲ್ಲ. ಹಾಗಾಗಿ ಮಕ್ಕಳಿಗೆ ತೀರಾ ಒತ್ತಡ ಹಾಕಂತ ಅಗತ್ಯತೆ ಇಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ.